ಕಷ್ಟ ಏನು ಉಚ್ಚೋಗಕ್ಕೆ ಜಾಗ ಇಲ್ಲ, ತಿನ್ನಕ್ಕೆ ಅನ್ನ ಇಲ್ಲ, ಕುಡಿಯಕ್ಕೆ ನೀರು ಜಾಗ ಇಲ್ಲ. ಇಲ್ಲಿಂದ 3 ಅವರ್ ನಿಂತ್ಕೊಂಬಕ್ಕೆ 2 ಗಂಟೆ ಬಂದು ನಿಂತಿರೋನು. ಇದೇ ಥರ ಅಟ್ಲೀಸ್ಟ್ ಒಂದೊಂದು ಬಂಕಲ್ಲಿ ಕೊಡೋದು, ಅಟ್ಲೀಸ್ಟ್ ಒಂದು 4-5 ಬಂಕಿ ಕೊಟ್ಟರೆ ಇಲ್ಲಿ ಜನ ಡಿವೈಡ್ ಆಗುತ್ತೆ ತಾನೆ. ಏನೀಗ ಯಾವ ಕರ್ಮ ನಮಗಿದು ಅನುಭವಿಸ್ಬೇಕು? ಎಷ್ಟು ದಿವಸ ಅಂತ? ಬೇಡ ಅಂದ್ರೆ ಟೋಟಲ್ ಸ್ಟಾಪ್ ಮಾಡಿಬಿಡ್ಲಿ, ತೊಂದರೆ ಇಲ್ಲ, ನಿಲ್ಲಿಸ್ಬಿಡೋಣ, ತೊಂದರೆ ಇಲ್ಲ. ಬೇರೆ ಏನೋ ದಾರಿ ಇದೆ ಐತಿ. ಹುಟ್ಟಿಸಿದ ಭಗವಂತ ಉಲ್ಮೇಯಿಸ್ತಾ ಇಡಲ್ಲ, ಎಲ್ಲ ಒಂದು ತನ್ನ ಹಾಕ್ತಾನೆ. ಬೇಡ ಪೂರ್ತಿ ಕೊಡೋಕ್ಕಾಗಲ್ಲ ಅಂದ್ಬಿಡ್ಲಿ, ಟೋಟಲ್ ಸ್ಟಾಪ್ ಮಾಡಿಬಿಡ್ತೀವಿ. ಆಮೇಲೆ ಜನ ಅನುಭವಿಸೋದು ಗೊತ್ತಾಗುತ್ತವ ಏನು ಅನುಭವಿಸ್ತಾರೆ ಅಂತೇಳಿ. ಅದೇ ಬಂದ್ರೆ ನಮ್ಮ ತಪ್ಪಿದು. ಬನ್ನಿ, ಏನು ಪ್ರಯೋಜನ ಇಲ್ಲ ಮಾತಾಡಿ, ಏನು ಮಾತಾಡ್ರಿ ಯೂಸ್ ಇಲ್ಲ. ಕೆಟ್ಟ ಸರ್ಕಾರ ಇದು. ಯಾವಂತನ ಕರೆಕ್ಟ್ ಆಗಿದ್ದಾನ್ರಿ? ಯಾವನ್ ಕರೆಕ್ಟ್ ಆಗಿದ್ದಾನೆ ಹೇಳ್ರಿ? ಅಲ್ಲಿ ಆಲ್ಮೋಸ್ಟ್ ನಮಗೆ ಸೌಲಭ್ಯ ಐತೆ. ಇಲ್ಲಿ ಈ ನನ್ನ ಮಕ್ಕಳು ಮಂಗ್ಳೂರು ಮಾಡ್ತಾರ ಕೆಲಸ, ಇದು ಬ್ಲ್ಯಾಕ್ ಮೇನ್ ಮಾಡ್ತಾ ಇರೋದು. ಇನ್ನ 1 ತಿಂಗಳು ಆಗೋಷ್ಟು ನಮ್ಮಲ್ಲಿ ಸ್ಟಾಕ್ ಇದೆ, ಕೊಡ್ತಾ ಇಲ್ಲ, ದುಡ್ಡು ಮಾಡಕ್ ಮಾಡ್ತಾವ್ರೆ. ಮಾಮೂಲಿ ಇಂಡಿಯನ್ ರೇಟ್ ಇರೋದು ಮಾಮೂಲಿ 55 ರೂಪಾಯಿ ರೇಟ್ ಇತ್ತು, 90 ರೂಪಾಯಿ ಗೌರ್ಮೆಂಟ್ ರೇಟ್ ಮಾಡಿರು. ಓಕೆ ಆಯ್ತು, ತೊಂದರೆ ಇಲ್ಲ, 90 ರೂಪಾಯಿ ಮಾಡಿರಾ. ಕೆಲವು ಪ್ರೈವೇಟ್ನಲ್ಲಿ ಮಾಡ 120 ಹೊಡಿತಾರ, 150, 160 ಹೊಡಿತಾವ್ರೆ. 20 ರೂಪಾಯಿ ಕೊಡ್ತಾರೆ, 20 ಕಿಲೋಮೀಟರ್ ಕೊಡ್ತಾ ಇಲ್ಲ ಗಾಡಿ. ಕಸ್ಟಮರ್ ರೋಡ್ ಅದೇ ರೇಟೇ ಕೊಡೋದು. ಇಂಥ ಹಾಕಿ ಏನು ಮಾಡೋದು ನಾವು? ಏನು ಮಾಡೋದು ಹೇಳಿ, ಹೋಗಿ ನೋಡೋಣ. ಗ್ಯಾಸ್ ಹಾಕೋಕ್ಕಾಗುತ್ತಾ? ಒಟ್ಟಿಗೆ ಅನ್ನ ತಿನ್ಬೋದಾ? ಮನೆ ಸಂಸಾರ ಸಾಕಾಗುತ್ತಾ? ಏನು ಮಾಡಬೇಕು? ನಾನು ಅದನ್ನೇ ಫಸ್ಟ್ ಸ್ಟಾರ್ಟಿಂಗಲ್ಲಿ ಹೇಳ್ಬಿಟ್ಟೆ ನಿಮಗೆ. ಅದಕ್ಕೂ ಜಾಗ ಇಲ್ಲ, ಕುಡಿಯೋಕೆ ನೀರು ಜಾಗ ಇಲ್ಲ, ತಿನ್ನಕ್ಕೆ ಅನ್ನಕ್ಕಿಲ್ಲ. ಇಲ್ಲಿ ಸಾಯಿಬಾಗ ನಿಂತ್ಕೊಂಡು ಈಗ 6 ಗಂಟೆ ಆಯ್ತು, 7 ಗಂಟೆ ಆಯ್ತು ಗೊತ್ತಿಲ್ಲ. ಆಮೇಲೆ ಸೀದಾ ಇಲ್ಲಿಂದ 30 ಕಿಲೋಮೀಟ್ರ್ ಹೋಗ್ಬೇಕು ನಾನು ಇವಾಗ ಮನೆಗೆ. ಇಲ್ಲಿಂದ ಹೋಗಿ ಖಾಲಿ ವೇಸ್ಟಾ? ಇಲ್ಲಿ ಹಾಕಿದ ಗ್ಯಾಸಲ್ಲಿ ಹೋಯ್ತಾ? ನಾಳೆಗೇನು ದುಡಿಲಿ? ಸಾಯಂಕಾಲ ಮತ್ತೆ ನಾಳೆಗೆ ಅದೇ ಯಾರನ್ನ ಮನೆನ? ನಾಳೆ 3 ಅವರ್ ಹೊಡಿತೀವ, ಇಲ್ಲಿ ಹಾಕಿಂದ ಕ್ಲೋಸಾ? ನಾಳೆಗೆ ಮತ್ತೆ ಸಾಯಂಕಾಲ ಇದೇ ಗೋಳ. 1000 ರೂಪಾಯಿ ಗ್ಯಾಸ್ ಹಾಕಿದ್ರೆ 1800 ರೂಪಾಯಿ ದುಡಿಬೋದು ಇವಾಗಿರೋ ರೇಟಲ್ಲಿ, ಇವಾಗಿರೋ ಗ್ಯಾಸ್ ರೇಟಲ್ಲಿ. ಮೊದ್ಲು ಹಾಕಿದ್ರೆ 1000 ರೂಪಾಯಿ ಗ್ಯಾಸ್ ಹಾಕ್ಸ್ಕೊಂಡ್ರೆ ಮಿನಿಮಮ್ ಕಡಿಮೆ 2-2.5 ಸಾವಿರ ಹೊಡಿಬೋದಾಯ್ತು. 1000 ಆದ್ರೂ ಉಳಿಯೋದು ನಮಗೆ, ನಮ್ಮ ಖರ್ಚು ಹೋದ್ರು. ಇವಾಗ ಏನು ಉಳಿತಾ ಇಲ್ಲ, ಏನು ತಗೊಂಡೋಗಕ್ ಆಗ್ತಾ ಇಲ್ಲ, ವಿಧಿ ಇಲ್ಲ, ನಿಂತ್ಕೊಂಡಿದೀವಿ ಅಷ್ಟೇ. ಏನ್ ಹೇಳೋಣ, ಇದೇ ಪರಿಸ್ಥಿತಿ ಆಗಿರೋದು. ಅವ್ರ ನಾವು ತಲೆ ಬಗ್ಸಿ ನಿಂತ್ಕೊಬೇಕು. ಮಕ್ಳ ಮುಂದೆ ನಾವು ಚೀಪ್ ಆಗ್ತಾ ಇದೀವಿ ಇವಾಗ. ಹೆಂಡತಿ ಮಕ್ಳ ಮುಂದೆ ಚೀಪ್ ಆಗೋ ಲೆಕ್ಕಾಚಾರ ಪರಿಸ್ಥಿತಿ ಬಂದ್ಬಿಟ್ಟೈತೆ. ಇದು ನಂಬ್ಕೊಂಡು ಬಿಟ್ಬಿಡ್ಬೇಕು ಇದನ್ನ. ಅವರು ಸರಿಗವ್ರು ಇಲ್ಲ ನಾವು ಸರಿಗಿದ್ದೀವೋ ಏನು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಲೆಕ್ಕ ನೋಡ್ಕೊಂಡು ಅವರೇ ಕರೆಕ್ಟ್ ಆಗ ನಾವೇ ಸರಿಗಿಲ್ಲ. ಅದೇ ಫಸ್ಟ್ ಆಫ್ ಆಲ್ ಬಂದ್ರೆ ನಮ್ದೇ ತಪ್ಪು. ಇವಾಗ ನಿಲ್ಸ್ಬಿಡ್ಬೇಕು. ಅವಾಗ ಒಂದು 2 ದಿನ ನಿಲ್ಲಿಸ್ದಾಗ ಗೊತ್ತಾಗ್ತದೆ ಜನಗಳ ಪರಿಸ್ಥಿತಿ. ಒದ್ದಾಡ್ತಾರಲ್ಲ ಅವು. ಇನ್ನು ಎಷ್ಟು ಜನ ಸೌಲಭ್ಯ ಕೊಡ್ತಾನೆ ಮೇಡಮ್ ಅವನು? BMTC ಬಸ್ ಕೊಡ್ತೀನಿ ಅಂತ ಎಷ್ಟು ಜನ ಕೊಡ್ತಾನೆ ಬಸ್ಸು? BMTC ಬಸ್ ಕೊಟ್ರೆ ಮನೆ ಮುಂದ್ಕೋ ಕರ್ಕೊಂಬತ್ತಾರ? ಇಲ್ಲಲ್ಲ. ಇಲ್ಲಿದ್ದ 2 ಹೆಜ್ಜೆ ನಡಿ ಅಂದ್ರೆ ನಡೆಯಲ್ಲ ಜನಗಳು. ಅವ್ರ ಮನೆ ಮುಂದಕ್ಕೆ ಹೋಗ್ಬೇಕು ನಾವು. ಮನೆ ಮುಂದ್ಕೋರು ಮನೆ ಮುಂದೆ 5 ನಿಮಿಷ ಕಾಯ್ತೀವಿ. ಅದು ನಮಗೆ ಪೇಷನ್ಸ್ ಇದೆ. ಇದನ್ನ ಮಕ್ಳಿಗೆ ಯಾಕೆ ಅರ್ಥ ಆಗಲ್ಲ ಇದೆಲ್ಲ? ಹೋಗಿ ನಮ್ ಈ ತರ ಕಷ್ಟ ಇದೆ, ಏನಾದ್ರು ಪರಿಹಾರ ಮಾಡಿ ಅಂದ್ರೆ ಆಯ್ತು ಮಾಡೋಣ ಅಂತಾರೆ, ಹೋಗ್ಬಿಡ್ತಾರೆ. ಒಬ್ಬೊಬ್ರು ಆಟೋ ಡ್ರೈವರ್ ಕಣ್ಣಲ್ಲಿ ನೀರಾಗ್ತಾವಲ್ಲ, ಅವರು ಶಾಪ. ಅದು ಹೇಳಕ್ ಆಗಲ್ಲ ಮೇಡಮ್. ಶಾಪ ಎಷ್ಟು ಹಾಕಿದ್ರು ಕೆಟ್ಟವನು ಚೆನ್ನಾಗಿ ಬದುಕ್ತಾ ಇದ್ದಾನೆ, ಒಳ್ಳೆಯವನು ಬೀದಿ ಪಾಲಿಗೆ ಆಗಿರೋದು. ಏನು ಒಳ್ಳೆಯವನು ಉದ್ಧಾರ ಮಾಡಕ್ ಆಗಲ್ಲ. ಅದೇ ನಮ್ ಪರಿಸ್ಥಿತಿ ಅದೇ ಆಗಿರೋದು. ಯಾರಿಗೂ ಹೇಳಕ್ ಆಗಲ್ಲ, ಯಾರು ನಮ್ ಪರಿಸ್ಥಿತಿ ಕೇಳೋರಿಲ್ಲ. ಅವ್ರ ತವ ಹೋಗಿ ನಾವು ವಿಚಾರಿಸೋಣ ಅಂದ್ರೆ ಅವರು ಇದು ಮಾಡಕ್ ಆಗಲ್ಲ. ಏನ್ ಮಾಡ್ತೀರಾ? ಅದಕ್ಕೆ ನಮ್ ಕಷ್ಟ ನಾವೇ ಅನುಭವಿಸ್ಬೇಕು.